ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ PUC ಆದ ವಿದ್ಯಾರ್ಥಿಗಳಿಗಿರುವಂಥ HDFC ಬ್ಯಾಂಕ್ ಪರಿವರ್ತನಾ ಸ್ಕಾಲರ್ಶಿಪ್ ಎಂಬ ಸ್ಕಾಲರ್ಶಿಪ್ ಬಗ್ಗೆ ತಿಳ್ಕೊಳ್ಳೋಣ. ಈ ಸ್ಕಾಲರ್ಶಿಪ್ ಡಿಪ್ಲೊಮೊ PUC ಸೈನ್ಸ್ ಮುಗಿದಂಥ ವಿದ್ಯಾರ್ಥಿಗಳು ಯಾರು ಬೇಕಾದರೂ ಅರ್ಜಿ ಹಾಕ್ಬೋದು. ಈ ಸ್ಕಾಲರ್ಶಿಪ್ನಲ್ಲಿ ಅಪ್ ಟು 75,000ವರೆಗೆ ನೀವು ಸ್ಕಾಲರ್ಶಿಪ್ನ ಪಡೆದುಕೊಳ್ಬೋದು. ಈ ಸ್ಕಾಲರ್ಶಿಪ್ ನಿಮಗೆ ದೊರೆಯಬೇಕೆಂದರೆ ಅಪ್ಲಿಕೇಶನ್ ಹಾಕಲು ಎಲಿಜಿಬಿಲಿಟಿ ಮತ್ತು ಅಪ್ಲಿಕೇಶನ್ಗೆ ಬೇಕಾಗುವ ಡಾಕ್ಯುಮೆಂಟ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲೇ ಸ್ಕೂಲ್ ವಿದ್ಯಾರ್ಥಿಗಳು ಸಹ ಈ ಅಪ್ಲಿಕೇಶನನ್ನು ಹಾಕ್ಬೋದು. ನಾವು ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ಗಾಗಿ ಏನೇನು ಡೀಟೇಲ್ಸ್ ಬೇಕನ್ನೋದನ್ನು ತಿಳ್ಕೊಳ್ಳೋಣ. ಎಲಿಜಿಬಿಲಿಟಿ ಏನಿರಬೇಕಂದ್ರೆ ದ ಸ್ಟೂಡೆಂಟ್ಸ್ ಮಸ್ಟ್ ಬಿ ಪರ್ಸ್ಯೂಯಿಂಗ್ ಗ್ರ್ಯಾಜುಯೇಷನ್ ಕೋರ್ಸಸ್, ಎಕ್ಸಾಂಪಲ್ BSc, BA, BCA ಎಕ್ಸೆಟ್ರಾ, BE ಅಥವಾ MBBS, MBA, BTech, B ಆರ್ಕಿಟೆಕ್ಚರ್ ಇನ್ ರಿಕಾಗ್ನೈಸ್ಡ್ ಕಾಲೇಜಸ್, ಯೂನಿವರ್ಸಿಟಿ. ಮತ್ತು ಈ ಎಲಿಜಿಬಿಲಿಟಿ ಏನಾಗಿರ್ಬೇಕಂದ್ರೆ ಅಡ್ಮಿಷನ್ ಆಗಿರಬೇಕು ಕಾಲೇಜಲ್ಲಿ, ಮತ್ತು ಮಿನಿಮಮ್ 55% ಈ ಪ್ರಿವಿಯಸ್ ಇಯರಲ್ಲಿ ತೆಗೆದುಕೊಂಡಿರಬೇಕು ವಿದ್ಯಾರ್ಥಿ. ದ ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 2.5 lakhs. ಯಾರ್ಯಾರ್ದು ಇನ್ಕಮ್ಮು 2.5 lakh ಕಡಿಮೆ ಇರುತ್ತದೆ ಅವರಿಗೆ ಇದು ಎಲಿಜಿಬಲ್ ಆಗಿದೆ. ಪ್ರಿಫರೆನ್ಸ್ ಫಸ್ಟ್ಗೆ ಯಾರು ಕೊಡ್ತಾರಂದರೆ, ಈಗ ಪರ್ಸ್ನಲ್ ಫ್ಯಾಮಿಲಿ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿರೋ, ಎಕ್ಸಾಂಪಲ್ ಈಗ ತಂದೆ ಇರಲ್ಲ, ತಾಯಿ ಇರಲ್ಲ ಅಂಥವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಈ ಒಂದು ಸ್ಕಾಲರ್ಶಿಪ್ ಕಡೆಯಿಂದ ನೀಡ್ತಾರೆ. ಇದು ಮತ್ತು ಇಂಡಿಯನ್ಸ್ಗಷ್ಟೇ. ಬೆನಿಫಿಟ್ಸ್ ಏನಪ್ಪ ಅಂದ್ರೆ ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ಗೆ 30,000 ಒಳಗಡೆ, ಎಕ್ಸಾಂಪಲ್ ಈಗ ಹಂಗೆ ಕಾಮನ್ ಡಿಗ್ರಿ ಮಾಡಿರ್ತಾರಲ್ಲ BSc ಆ ಟೈಪ್, BSc ನರ್ಸಿಂಗ್ ಮಾಡಿದವ್ರಿಗೆ. ಮತ್ತು ಪ್ರೊಫೆಷ್ನಲ್ ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ಗೆ 50,000ವರೆಗೂ ಸ್ಕಾಲರ್ಶಿಪ್ ನೀಡಿದ್ದಾರೆ. ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತದೆ ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್, ಪ್ರೀವಿಯಸ್ ಇಯರ್ ಮಾರ್ಕ್ಶೀಟ್, ಅಂದರೆ ನೀವು 12th ಮುಗಿಸಿರ್ತಿರಲ್ಲ ಆ ಒರಿಜಿನಲ್ ಮಾರ್ಕ್ಶೀಟ್ ಬೇಕು, ಮತ್ತು ರೀಸೆಂಟ್ಲಾಗಿ ತೆಗೆಸಿರೋಂಥ ಫೋಟೋಗ್ರಾಫ್. ಐಡೆಂಟಿಟಿ ಪ್ರೂಫ್ಗಾಗಿ ಆಧಾರ್ ಕಾರ್ಡ್ ಬೇಕು, ಮತ್ತು ಕರೆಂಟ್ ಇಯರ್ ಅಡ್ಮಿಷನ್ ಪ್ರೂಫ್. ನೀವು KCTಯಿಂದ ಅಡ್ಮಿಷನ್ ಆಗಿದ್ದರೆ KCT ಫೀ ರೆಸಿಪ್ಟ್ ಇರುತ್ತಲ್ಲ, ಕಾಲೇಜ್ ಕಾಪಿ ಮತ್ತು ಸ್ಟೂಡೆಂಟ್ ಕಾಪಿ ಅಂತ, ನಿಮ್ಮ ಸ್ಟೂಡೆಂಟ್ ಕಾಪಿ ಒಂದಿದ್ದರೆ ಸಾಕು. ಮತ್ತು ನಿಮ್ಮ ಅಕೌಂಟಿಗೆ ರೊಕ್ಕ ಹಾಕ್ಬೇಕಂದ್ರೆ ಅವರು ಆ ಅಕೌಂಟಿಗೆ ಡೀಟೇಲ್ಸ್ಗಾಗಿ ಪಾಸ್ಬುಕ್ ಬೇಕು. ಮತ್ತು ಇನ್ಕಮ್ ಪ್ರೂಫ್ ಯಾಕಂದರೆ ಎಲಿಜಿಬಿಲಿಟಿಯಲ್ಲಿ 2.5 lakh ಒಳಗಿರಬೇಕು. ಆದ್ದರಿಂದ ಇನ್ಕಮ್ ಪ್ರೂಫ್ನಲ್ಲಿ ಚೆಕ್ ಮಾಡಲು ಅವ್ರಿಗೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತದೆ. ಮತ್ತು ಏನರ ಫ್ಯಾಮಿಲಿ ಒಳಗೆ ಪರ್ಸ್ನಲಿ ಏನರ ಪ್ರಾಬ್ಲಮ್ಸ್ ಇದ್ದರೆ, ಈಗ ಎಕ್ಸಾಂಪಲ್ ತಂದೆ ಇರಲಿಲ್ಲ ಅಂದ್ರೆ, ತಾಯಿ ಇರಲಿಲ್ಲ ಅಂದ್ರೆ ಅದರ ಪ್ರೂಫು. ಅಪ್ಲೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ಬೇಕಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಸಹಿತ ಬರುತ್ತದೆ. ಆಯಿತು ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.